ಠಾಣೆಯಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಆಗಿದ್ದಾರೆ. A1 A2 ಆರೋಪಿ ಹಲವು ದಿನಗಳಿಂದ ಅಂತರ ಕಾಯ್ದುಕೊಂಡಿದ್ರು. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮುಖಾಮುಖಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಬಂದಿದ್ದಾರೆ. ಜೊತೆಗೆ ಪವಿತ್ರ ಗೌಡನನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಕೂಡ ಕೋರ್ಟ್ನಲ್ಲಿ ಹಿಯರಿಂಗ್ ಇದ್ದಂತ ಸಂದರ್ಭದಲ್ಲಿ ಮುಖಾಮುಖಿ ಆಗ್ತಾ ಇದ್ರು ಬಿಟ್ರೆ, ಮುಗುಳ್ನಗ್ತಾ ಇದ್ರು ಬಿಟ್ರೆ ಮಾತುಕತೆ ಏನಿರಲಿಲ್ಲ, ದೂರನೇ. ಈಗ ಮತ್ತೆ ಅದೇ ಪೊಲೀಸ್ ಠಾಣೆಯಲ್ಲಿನೇ ಎದುರಬದ್ರ ಆಗಿದ್ದಾರೆ. A1 A2 ಆರೋಪಿ, A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಇಬ್ಬರು ಕೂಡ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಎದುರು ಬದ್ರು ಆಗಿರುವಂಥದ್ದು. ಒಂದು ಕಡೆ ದರ್ಶನ್ರನ್ನ ವಶಕ್ಕೆ ಪಡ್ಕೊಂಡಿರುವ ವಿಜುವಲ್ಸು ಕೂಡ ನೀವು ಗಮನಿಸಬಹುದು. ಅದೇ ರೀತಿಯಾಗಿ ಸದ್ಯ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇರುವಂಥ ದರ್ಶನ್, ಪವಿತ್ರ ಗೌಡ ಇಬ್ಬರು ಕೂಡ ಈ ಕೇಸ್ನಲ್ಲಿ ಇಬ್ಬರ ಪಾತ್ರ ಅಧಿಕವಾಗಿದೆ. ಒಟ್ಟು 7 ಜನ ಆರೋಪಿಗಳ ಪಾತ್ರ ಅಧಿಕವಾಗಿದೆ ಅನ್ನುವಂಥ ಕಾರಣಕ್ಕೇನೆ ಈ 7 ಜನ ಆರೋಪಿಗಳ ಬೇಲ್ ರದ್ದು ಮಾಡಬೇಕು ಅಂತ ಅರ್ಜಿ ಹಾಕೊಳ್ಳಲಾಗಿತ್ತು. ಆ ಪೈಕಿ ಈಗ ಇಬ್ಬರು ಆರೋಪಿಗಳು A1 A2 ಇಬ್ಬರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲೇ ಇರುವಂಥದ್ದು. ಏನೇನು ಇವ್ರ ವಿರುದ್ಧ ಏನೇನು ಸೆಕ್ಷನ್ಗಳು ಅಟ್ರಾಕ್ಟ್ ಆಗಿದೆ? 364 ಅಂದರೆ ಕೊಲೆ ಮಾಡೋ ಉದ್ದೇಶಕ್ಕೆ ಅಂತಾನೆ ಅಪಹರಣ ಮಾಡಿದ್ರು ರೇಣುಕಾ ಸ್ವಾಮಿನ. ಅದಕ್ಕಾಗಿ ಈ ಸೆಕ್ಷನ್ ಪ್ರಕಾರ 10 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಬಹುದು ಅಥವಾ ಜೀವಾವಧಿಯನ್ನು ವಿಧಿಸಬಹುದು. ಇನ್ನು 355 ಇದ್ರ ಪ್ರಕಾರ ಅವಮಾನಿಸುವ ಉದ್ದೇಶದಿಂದಾನೇ ಆಕ್ರಮಣ ಮಾಡಿದ್ದಾರೆ, ಆತನನ್ನ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, 2 ವರ್ಷಗಳವರೆಗೆ ಜೈಲು. ಈ ಒಂದು ಸೆಕ್ಷನ್ ಅಟ್ರಾಕ್ಟ್ ಆದರೆ ಇನ್ನು 302 ಉದ್ದೇಶಪೂರ್ವಕವಾಗಿಯೇ ವ್ಯಕ್ತಿಯ ಕೊಲೆ ಮಾಡಿರೋದು, ಹಾಗಾಗಿ ಜೀವಾವಧಿ ಶಿಕ್ಷೆ, ಮರಣದಂಡನೆಯನ್ನು ಕೂಡ ವಿಧಿಸಬಹುದು 302 ಪ್ರಕಾರ. ಇನ್ನು 201 ಪ್ರಕಾರ ಅಪರಾಧ ಸಾಕ್ಷಿಗಳನ್ನು ನಾಶಪಡಿಸೋದು. ಸಾಕ್ಷಿ ನಾಶಕ್ಕಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ರೇಣುಕಾ ಸ್ವಾಮಿ ಶವವನ್ನು ಸುಮ್ನಹಳ್ಳಿ ಕಾಲುವೆ ಹತ್ರ ಹೋಗಿ ಎಸೆದು ಬಂದರು. ಅಷ್ಟೇ ಅಲ್ಲ, ಕಾರ್ ಮೇಲಿರುವಂಥ ರಕ್ತದ ಗುರುತುಗಳನ್ನು ಒರೆಸೋ ಪ್ರಯತ್ನ, ಹೀಗೆ ಅನೇಕ ರೀತಿಯಾಗಿ ಸಾಕ್ಷ್ಯ ನಾಶಗಳಾಗಿದ್ವು. ಹಾಗಾಗಿ CCTV ಫುಟೇಜ್ ಡಿಲೀಟ್ ಮಾಡೋದು, ಇಂಥದ್ದೆಲ್ಲ ಸಾಕ್ಷಿ ನಾಶ ಮಾಡಿದ್ದಿದೆಯಲ್ಲ, ಇದು ಕೂಡ ಅವರ ವಿರುದ್ಧ ಒಂದು ಸೆಕ್ಷನ್ ಅಟ್ರಾಕ್ಟ್ ಆಗ್ತಾ ಇರೋದು. ಹಾಗಾಗಿ 143 143 ಏನಿದೆ ಇದ್ರ ಪ್ರಕಾರ ಕಾನೂನು ಬಾಹಿರವಾಗಿ ಸಭೆ ಸೇರೋದು. ಇವರೆಲ್ಲರೂ ಒಟ್ಟೊಟ್ಟಿಗೆ ಆ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಏನಿದೆ ಅಲ್ಲಿ ಕೂತ್ಕೊಂಡು ಏನಕ್ಕೆ ಸಭೆ ಸೇರಿದ್ರು, ಏನಕ್ಕೆ ಎಣ್ಣೆ ಪಾರ್ಟಿ ಮಾಡಿದ್ದು, ರೇಣುಕಾ ಸ್ವಾಮಿಯನ್ನು ಅಪಹರಣ ಮಾಡೋದು ಹೇಗೆ ನಾವು ಪ್ಲಾನ್ ಮಾಡಿಕೊಂಡು ಅಪಹರಣ ಮಾಡಿ ತದನಂತರ ಹಿಂಸೆ ಕೊಟ್ಟು ಹತ್ಯೆ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು. ಏನೇನೋ ಹೇಳ್ತಾರೆ, ಏನೇನೋ ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಕೆಲ ಅಂಧಾಭಿಮಾನಿಗಳು ಹೇಳ್ತಾರೆ. ಚಾರ್ಜ್ ಶೀಟ್ನಲ್ಲಿ 3000 ಪುಟಗಳ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಉಲ್ಲೇಖ ಆಗಿದೆ. ಈ ಉಲ್ಲೇಖ ಆಗಿರುವ ಅಂಶಗಳನ್ನು ಇಟ್ಕೊಂಡೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂಥ ಬೇಲನ್ನು ಪ್ರಶ್ನೆ ಮಾಡ್ತು. ಅಷ್ಟು ಈಸಿಯಾಗಿ ಹೆಂಗ್ರಿ ಬೇಲ್ ಕೊಟ್ರಿ, ವಿವೇಚನಾ ಅಧಿಕಾರವನ್ನು ಯಾಕೆ ಬಳಸಿಲ್ಲ ಅಂತ. 164 ಸ್ಟೇಟ್ಮೆಂಟ್ ಇದ್ದಾವೆ, ಪ್ರತ್ಯಕ್ಷ ಸಾಕ್ಷಿದಾರರಿದ್ದಾರೆ, ಹಂಗಿದ್ರು ಹೆಂಗೆ ಬೇಲ್ ಸಿಕ್ತು ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. CCH 56 ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ವೈದ್ಯಕೀಯ ತಪಾಸಣೆ ಆಗಿದೆ ಅನಿಸುತ್ತೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅರೆಸ್ಟ್ ಮಾಡಿದ 24 ಗಂಟೆಗಳ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಬಟ್ ನೋಡಿ, ಅಷ್ಟೆಲ್ಲ ಇಲ್ಲಿ ಸಮಯನೇ ಇಲ್ಲ, ಎಲ್ಲವೂ ಕೂಡ ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ. ಕೋರ್ಟ್ನಿಂದ ಇವತ್ತು ತೀರ್ಪು ಪ್ರಕಟ ಆಗಿದೆ 10:38ಕ್ಕೆ. ತದನಂತರದಲ್ಲಿ ಎಲ್ಲ ಕೆಲಸಗಳು ಕೂಡ ಶುರುವಾಯಿತು. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು ಆರೋಪಿಗಳ ಮೇಲೆ. ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಅವರೇ ಶರಣಾಗತಿ ಆಗ್ತಾರಾ, ನಾವೇ ಅರೆಸ್ಟ್ ಮಾಡಬೇಕಾ ಅಂತ. ಒಟ್ಟು 7 ಜನ ಆರೋಪಿಗಳು. ಪವಿತ್ರ ಗೌಡ ಬಂದು ತಾನೇ ಶರಣಾಗತಿ ಆಗುವಂತೆ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಪೊಲೀಸರು ಅಲ್ಲೇ ಹೋಗಿದ್ದು ಫಸ್ಟು. ಇನ್ನು ದರ್ಶನ್ ಬೇರೆ ಎಲ್ಲೋ ಟೆಂಪಲ್ಗೆ ಹೋಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಬಂದು ಶರಣಾಗತಿ ಆಗಬಹುದು ಅನ್ನುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಟೋಲ್ ಗೇಟ್ನಲ್ಲಿ ಕಾಯ್ತಾ ಇದ್ರು, ಬಂದರೆ ನಾವೇ ವಶಕ್ಕೆ ತೆಗೆದುಕೊಳ್ಬೇಕು, ಇಲ್ಲಾಂದರೆ ಅವರೇ ಶರಣಾಗತಿ ಆಗ್ತಾರೆ ಏನು ಅಂತ. ಒಂದು ಕಡೆ ದರ್ಶನ್ನ ಪೊಲೀಸರು ವಶಕ್ಕೆ ಪಡೆದ್ರು ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೇ. ಮತ್ತೊಂದು ಕಡೆ ಪವಿತ್ರ ಗೌಡಳನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ.
ಸದ್ಯ ಈಗ ವೈದ್ಯಕೀಯ ತಪಾಸಣೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಆಗಿದೆ. A1 A2 ಇಬ್ಬರು ಆರೋಪಿಗಳು ದರ್ಶನ್, ಪವಿತ್ರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲೇ ಇದ್ದಿದ್ದು. ಇಬ್ಬರನ್ನು ಈಗ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಸದ್ಯ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡುವಂತ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎರಡನೇ ಬಾರಿ ಇದು ಅರೆಸ್ಟ್ ಆಗಿದ್ದು. ಅಹಂ ಮಾತ್ರ ಕಡಿಮೆ ಆಗಿಲ್ಲ. ಜೊತೆಗಿರುವಂಥ ಮಹಿಳಾ ಪೊಲೀಸ್ ಅಧಿಕಾರಿ ಏನಿದ್ದಾರೆ ಅವ್ರಿಗೆ ನನ್ನನ್ನು ಮುಟ್ಬೇಡ, ಪುಷ್ ಮಾಡಬೇಡ, ಇಂಥ ದುರಂಕಾರದ ಮಾತುಗಳು. ಫುಲ್ ಮಿಂಚಿಂಗ್ ಆಗಿ ರೆಡಿಯಾಗಿ ಬಂದಿರೋದು ಪವಿತ್ರ ಗೌಡ. ಜೈಲ್ಗೆ ಹೋಗ್ತಾ ಇದ್ದೀನಿ, ಕೊಲೆ ಕೇಸಲ್ಲಿ ಇದ್ಯಾವ ಪಶ್ಚಾತ್ತಾಪನೂ ಕೂಡ ಆಕೆಯ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಈ ದೃಶ್ಯ ಏನು ಗಮನಿಸ್ತಾ ಇದ್ದೀರಾ, ಇದು ಅರೆಸ್ಟಿಂಗ್ ಪ್ರೊಸೀಜರ್ ಏನಿದೆ ಅದರ ಚಿತ್ರೀಕರಣವನ್ನು ಪೊಲೀಸರು ಮಾಡ್ಕೊಳ್ತಾ ಇದ್ರೆ ಪೊಲೀಸರಿಗೆ ಆವಾಜ್, ಯಾಕ್ರಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಈಕೆ ಮಾಡೋ ಥರ ರೀಲ್ಸ್ ಮಾಡ್ತಾ ಇಲ್ಲ ಪೊಲೀಸರಲ್ಲಿ, ಬದಲಿಗೆ ಅರೆಸ್ಟ್ ಮಾಡ್ತಾ ಇರುವಂಥ ಆ ಪ್ರೊಸೀಜರನ್ನು ಚಿತ್ರೀಕರಣ ಮಾಡ್ಕೊಳ್ಳಾಗ್ತಾ ಇದೆ. ಆಕೆಗೇನು ಗೊತ್ತು, ಓ ನನ್ನ ಜೊತೆಗೆ ಸೆಲ್ಫಿ ತಗೊಳ್ತಿದ್ದಾರೆ ಅಥವಾ ರೀಲ್ಸ್ ಮಾಡ್ತಿದ್ದಾರೆ ಅನ್ನೋ ಹುಚ್ಚು. ಕೊನೆಗೆ ಆ ಮಹಿಳಾ ಪೊಲೀಸ್ ಅಧಿಕಾರಿ ಪುಷ್ ಮಾಡಿದ್ದಾರೆ, ನಡಿಯಮ್ಮ ಇದು ಪ್ರೊಸೀಜರು, ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು, ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ ಇಲ್ಲಿ ಅಂತ. ದುರಂಕಾರ, ಅಹಂಕಾರ ಇದ್ಯಾವುದು ಕೂಡ ಕಮ್ಮಿ ಆಗಿಲ್ಲ. ಎರಡನೇ ಬಾರಿ ಅರೆಸ್ಟ್ ಆಗ್ತಾ ಇರೋದು. ಈ ಹಿಂದೆ ಅರೆಸ್ಟ್ ಆದಾಗ ಆಕೆಗೆ ಕ್ಲಾರಿಟಿ ಇರಲಿಲ್ಲ. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ತೀನಿ ಅಂತ ಒಂದು ರೀತಿ ಆತಂಕದಲ್ಲಿ ಹೋಗ್ತಾ ಇದ್ಲು. ಆಗಲೂ ಮುಗುಳ್ನಗೆ, ಆಗಲೂ ಸ್ಮೈಲ್ ಇತ್ತು. ಈಗ ಕ್ಲಾರಿಟಿ ಇದೆ, ಬೇಲ್ ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಹಂಗಿದ್ರೂ ಕೂಡ ಇಲ್ಲೂ ದರ್ಪ ತೋರಿಸಿದ್ದೇನು ಕಮ್ಮಿ ಅಲ್ಲ. ಎರಡೆರಡು ಬಾರಿ A1 ಆರೋಪಿ, A2 ಆರೋಪಿ. ಇಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗಿದೆ ನೋಡಿ. ಪವಿತ್ರ ಲೈಫಲ್ಲಿ ದರ್ಶನ್ ಬಂದಿದ್ದಕ್ಕೆ ಒಂದು ರೀತಿ ನಂಬರ್ 1 ಆಗಿ ಮೆರೆದಿದ್ದು ಪವಿತ್ರ ಗೌಡ. ಐಷಾರಾಮಿ ಜೀವನ, ಒಳ್ಳೆ ಲೈಫು. ಆದರೆ ದರ್ಶನ್ ಲೈಫಲ್ಲಿ ಈ A1 ಆರೋಪಿ ಬಂದಿದ್ದಕ್ಕೆ ಬರ್ಬಾದಾಗಿ ಹೋದ್ರು ದರ್ಶನ್. ಎರಡೇ ಬಾರಿ ಜೈಲು ಸೇರೋ ಥರ ಆಯಿತು. 2011ರಲ್ಲಿ ಒಂದು ಸಲ, ಈಗೊಂದು ಸಲ, ಈಗ ಬೇಲ್ ತೆಗೆದುಕೊಂಡು ಬಂದಿದ್ರು ಕೂಡ ಬೇಲ್ ಕ್ಯಾನ್ಸಲ್ ಆಗಿದೆ. ವಿಜಯಲಕ್ಷ್ಮಿಯವರು ಎಷ್ಟೆಲ್ಲ ಹೋರಾಟ ಮಾಡಿ ಬೇಲ್ ಕೊಡಿಸಿದ್ರು. ಎಲ್ಲವನ್ನೂ ಕೂಡ ಕಾನೂನಾತ್ಮಕವಾಗಿಯೇ ತೆಗೆದುಕೊಂಡು ಹೋದರು. ತಮ್ಮ ಪತಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಪತ್ನಿ ಮಾಡಿದ್ದು ಒಂದೆರಡಲ್ಲ. ಪೂಜೆ, ಹೋಮ, ಹವನ, ಟೆಂಪಲ್ ರನ್, ಕಾನೂನಾತ್ಮಕವಾಗಿ ಹೆಂಗೆಲ್ಲ ಬೇಲ್ ಕೊಡಿಸ್ಬೋದೋ ಎಲ್ಲ ರೀತಿಯಲ್ಲೂ ಈಗಲೂ ಕೂಡ ಶರಣಾಗತಿನೇ. ಅಂದರೆ ಅವ್ರು ಹೇಳಿದ್ರಂತೆ ಇವತ್ತು ಸಂಜೆ ಒಳಗಡೆ ಅವರು ಶರಣಾಗತಿ ಆಗ್ತಾರೆ ಅಂತ ವಿಜಯಲಕ್ಷ್ಮಿ. ಅಂದರೆ ಒಂದು ಇನ್ಫಾರ್ಮ್ ಮಾಡಿದರು, ಬರ್ತಾರೆ ಅವರು ಸ್ಟೇಷನ್ಗೆ ಅಂತ. ಬಟ್ ಕೊನೆಗೂ ಅವರನ್ನು ಟೋಲ್ಗೇಟ್ ಬಳಿ ಎಲ್ಲ ಕೂಡ ಅಡ್ಡ ಹಾಕಲಾಯಿತು. ಆ ಜೀಪಲ್ಲಿಲ್ಲ, ಈ ಕಾರಲ್ಲಿಲ್ಲ. ಕೊನೆಗೆ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿಯವರ ನಿವಾಸದಲ್ಲಿನೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರ್ಯಾರ ಜೀವನದಲ್ಲಿ ಯಾರ್ಯಾರು ಹೆಂಗೆ ಬಂದಾಗ ಏನೇನಾಗುತ್ತೆ ಅಂತ. ಅಂದರೆ ಒಂದು ರಾಂಗ್ ಪರ್ಸನನ್ನು ಒಬ್ಬರ ಜೀವನದಲ್ಲಿ ಕರ್ಕೊಂಡು ಬಂದಾಗ ಏನಿಲ್ಲ ಆಗ್ಬೋದು ಅಂತ. ಉತ್ತುಂಗಕ್ಕೂ ಏರ್ಬೋದು, ಬರ್ಬಾದ್ ಆಗ್ಬೋದು. ಎರಡಕ್ಕೂ ಇವರಿಬ್ಬರೇ ಎಕ್ಸಾಂಪಲ್. ಪವಿತ್ರ ಗೌಡ ಹೆಂಗಿದ್ದವರು ಹೆಂಗಾದರು, ದರ್ಶನ್ ಹೆಂಗಿದ್ದಂಥ ಸೆಲೆಬ್ರಿಟಿ ಈಗ ಹೆಂಗಾದರು ಅಂತ. ಈಗ ದರ್ಶನ್ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿರೋದು. ಅಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅವರ ಇಬ್ಬರು ವಿರುದ್ಧನೂ ಕೂಡ ಇರುವಂಥ ಸೆಕ್ಷನ್ಗಳು ಬಹಳ ಇದ್ದಾವೆ. ಕೊಲೆ ಕೇಸು, ಜೊತೆಗೆ ಅಪಹರಣ ಮಾಡಿದ್ದು, ಸಾಕ್ಷ್ಯನಾಶ ಮಾಡಿದ್ದು, ಮತ್ತು ಈಗ ಹೊರಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕ್ಷಿದಾರರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ರು ದರ್ಶನ್ ಅನ್ನೋದು. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಬಂದಾಗಲೂ ಕೂಡ ಅಲ್ಲೂ ಕೂಡ ಬೇಲ್ ತೆಗೆದುಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾನೇ ಬೆನ್ನು ನೋವಿನ ಕಾರಣವನ್ನು ಹೇಳಿದರು. ಆದರೆ ಬೇಲ್ ತೆಗೆದುಕೊಂಡ್ಮೇಲೆ ಇಲ್ಲಿವರೆಗೂ ಯಾವುದೇ ಸರ್ಜರಿ ಆಗಿಲ್ಲ. 9 ತಿಂಗಳ ಕಾಲ ಬೇಲ್ ತೆಗೆದುಕೊಂಡು ಹೊರಗಿದ್ದಿದ್ದು. ಏನೂ ಅಂಥ ದೊಡ್ಡ ಟ್ರೀಟ್ಮೆಂಟ್ ಆಗಿಲ್ಲ, ಸರ್ಜರಿ ಆಗಿಲ್ಲ, ಬದಲಿಗೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಬೇಕಾಗಿರೋ ಎಲ್ಲ ಕೆಲಸಗಳು, ಶೂಟ್ಗಳು ಆಗ್ತಾ ಇದ್ವು. ಯಾವ ಪಶ್ಚಾತ್ತಾಪ ಏನು ಕಾಡಿಲ್ಲ ಯಾರಿಗೂ. ಈ ಕೇಸ್ನಲ್ಲಿರುವಂಥ 17 ಆರೋಪಿಗಳೇನಿದ್ದಾರೆ ಅದರಲ್ಲಿ ಕೆಲವು ಬಡ ಆರೋಪಿಗಳೇನಿದ್ದಾರೆ ಅವ್ರ ತಂದೆ ತಾಯಿ ಅಳಲನ್ನು ತೋಡ್ಕೊಳ್ತಾರೆ, ಕಣ್ಣೀರು ಹಾಕ್ತಾರೆ ಅನ್ನೋದನ್ನು ಬಿಟ್ಟರೆ ಆರೋಪಿಗಳಿಗೆ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಿದ್ವಿ ಅನ್ನುವಂಥ ಪಶ್ಚಾತ್ತಾಪ ಎಲ್ಲೂ ಇಲ್ಲ. ಅದರಲ್ಲೂ A1 A2
ಸಾಕ್ಷಿದಾರರ ಜೊತೆಗೇನೆ ದಿಲ್ದಾರಾಗಿ ಓಡಾಡ್ತಾ ಇದ್ರು. ಅದೇ ರೀತಿಯಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅನ್ನೋ ತರಾತುರಿಯಲ್ಲಿ ಇದ್ರು ಬಿಟ್ರೆ ಪಶ್ಚಾತ್ತಾಪ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಒಂದ್ ಕಡೆ ದರ್ಶನ್, ಪವಿತ್ರ ಗೌಡ ಇಬ್ರು ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ವೈದ್ಯಕೀಯ ಪರೀಕ್ಷೆ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಎಷ್ಟೊತ್ತಿಗೆ ನ್ಯಾಯಾಲಯದ ಎದುರುಗಡೆ ಹಾಜರುಪಡಿಸ್ತಾರೆ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಸೌಖ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವವಾದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು. ಅಂದ್ರೆ ಹೈಕೋರ್ಟ್ ಬೇಲ್ ಕೊಟ್ಟ ಬಳಿಕ ಸುಪ್ರೀಂ ಕೋರ್ಟ್ ನ ಅಂಗಳಕ್ಕೆ ಈ ಕೇಸ್ ಹೋಗಿತ್ತು. ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಈ ಉಮೇದುವಾರಿಕೆಯನ್ನು ವಹಿಸಿತ್ತು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ತೀರ್ಪು ಓಕೆ, ಥ್ಯಾಂಕ್ ಯು ಸ್ವಾಮಿ. ಸದ್ಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಅರೆಸ್ಟ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈಗ ಅವರಿಬ್ಬರನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲೇ ಇರಿಸಲಾಗಿದೆ. ಅಂದರೆ ಅಲ್ಲಿ ವೈದ್ಯಕೀಯ ಪರೀಕ್ಷೆ, ತದನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ 56ನೇ CCH ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಅಲ್ಲಿ ಒಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ. ಇನ್ನು ಅವರಿಗೆ ಇರುವಂಥ ಯಾವುದೇ ಆಪ್ಷನ್ಗಳು ಅಥವಾ ದಾರಿಗಳು ಈಗ ಇಲ್ಲ. ಕಾನೂನಾತ್ಮಕವಾಗಿ ಇರುವಂಥ ಪ್ರಕ್ರಿಯೆ ಏನೇ ನೀವು ಕೈಗೊಳ್ಳಬೇಕು ಅಂದರೂ ಕೂಡ 6 ತಿಂಗಳು ಆಗುತ್ತೆ ಅಂತ. ಈಗ ಹಿಂದೆ ಸುಪ್ರೀಂ ಕೋರ್ಟ್ ಒಟ್ಟು 10 ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡಿತ್ತು. ವಾದ ಪ್ರತಿವಾದಗಳನ್ನು ಆಲಿಸಿ ಇವತ್ತು ತೀರ್ಪನ್ನು, ಅಂದರೆ 10 ದಿನಗಳ ಒಳಗಾಗಿ ತೀರ್ಪು ಪ್ರಕಟ ಮಾಡುತ್ತೆ ಅಂತ ಹೇಳಿತ್ತು. ಇವತ್ತು ತೀರ್ಪು ಪ್ರಕಟ ಆಗಿದೆ. ತೀರ್ಪಿನ ಪ್ರಕಾರ ತಕ್ಷಣವೇ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಹೀಗಾಗಿ ಅರೆಸ್ಟ್ ಮಾಡಿದ್ದಾಗಿದೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇನ್ನೇನಿದ್ರು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥದ್ದು, ಯಾರ್ಯಾರು ಯಾವ ಜೈಲಿಗೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಮುಖಾಮುಖಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಮುಗಿತಾ? ಎಷ್ಟೊತ್ತಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ? ಸೌಖ್ಯ ಮುಖ್ಯವಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಆರೋಪಿತರನ್ನ ಅಂದ್ರೆ 7 ಜನ ಆರೋಪಿತರನ್ನ ಹಾಜರುಪಡಿಸುವಂತ ಪ್ರಕ್ರಿಯೆ ಆಗ್ತಾರೆ ಅಂತ. ಅದಕ್ಕೂ ಮುಂಚಿತವಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಅಂದ್ರೆ ಪ್ರಕರಣ ದಾಖಲಾದಂತಹ ಹಾಗೂ ವಿಚಾರಣೆ ನಡೆದಂತಹ ಠಾಣೆಯಲ್ಲಿ ಈಗ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇರುವಂತದ್ದು. ಈ ಹಿಂದೆ ಇದಕ್ಕೂ ಮುಂಚಿತವಾಗಿ ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ ಹಾಗೇನೆ ಅನುಕುಮಾರು, ಈಗ ದರ್ಶನ್ ಈಗ ಬಂದಿರುವಂತದ್ದು. ಅವರ ಬಹುತೇಕ ವೈದ್ಯಕೀಯ ಪರೀಕ್ಷೆ ಪೂರ್ಣಗೊಂಡು ವೈದ್ಯಾಧಿಕಾರಿಗಳು ತೆರಳಿರುವಂತದ್ದು. ಇನ್ನು ಕೆಲವು ವಕೀಲರು ಕೂಡ ಇದ್ದಾರೆ. ವಕೀಲರ ಜೊತೆ ಮಾತುಕತೆ ಚರ್ಚೆ ನಡೆಸ್ತಾ ಇದ್ದಾರೆ. ಅವರ ಆರೋಪಿತರು ಮುಂದೆ ಏನ್ ಮಾಡ್ಬೇಕು ಹೇಗೆ ಅಂತ ಹೇಳಿ. ಈಗ ಪೊಲೀಸರು ಕೂಡ ಏನು ಆಗಿರ್ತಾರೆ, ಅವರು ನೇರವಾಗಿ ತನಿಖಾಧಿಕಾರಿ ಇದ್ದಂಥವ್ರು ನೇರವಾಗಿ ಆರೋಪಿತರನ್ನ ಜಡ್ಜ್ ಮುಂದೆ, ಅಂದ್ರೆ ಈಗ ಸೆಷನ್ ಕೋರ್ಟ್ ನ 57ನೇ ಪೀಠಕ್ಕೆ ಹಾಜರುಪಡಿಸ್ತಾರೋ ಅಥವಾ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ತೆರಳಿ ಅಲ್ಲಿ ಆರೋಪಿತರನ್ನ ಹಾಜರುಪಡಿಸುವಂತ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಅದು ಸಮಯದ ಅಭಾವ ಯಾವ ರೀತಿ ನೋಡ್ಕೊಂತಾರೆ. 5:30, 6 ಗಂಟೆಗೆ ಕೋರ್ಟ್ ಕಲಾಪ ಮುಗಿಯುವಂತ ಹಿನ್ನೆಲೆಯಲ್ಲಿ 6 ಗಂಟೆ ನಂತರ ಸಮಯ ಆದ್ರೆ ನೇರವಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಆರೋಪಿತರನ್ನ ಪರಪ್ಪನ ಗೃಹಕ್ಕೆ ಕಳಿಸುವಂತದ್ದು. ಅಲ್ಲಿ ಆರೋಪಿತರನ್ನ ಈಗಾಗಲೇ ದರ್ಶನ್ ಬಳ್ಳಾರಿ ಜೈಲಲ್ಲಿ ಇರುವಂತದ್ದು. ಹಾಗೇನೆ ಪವಿತ್ರ ಗೌಡ ಮತ್ತು ಕೆಲ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ರು ಹಿಂದೆ. ಈಗ ಅವರನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅನ್ನೋದು ನ್ಯಾಯಾಧೀಶರ ಮುಂದೆ ನಿರ್ಣಯ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಆರೋಪಿತರ ವೈದ್ಯಕೀಯ ಪರೀಕ್ಷೆ ಹಾಗೇನೆ ಎಲ್ಲವೂ ಕಾನೂನು ಪ್ರಕಾರ ಪ್ರಕ್ರಿಯೆಗಳೀಗ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಕೆಲವೇ ಹೊತ್ತಿನಲ್ಲಿ ಆರೋಪಿತರೆಲ್ಲರನ್ನು ಕೂಡ ಜೈಲಿಗೆ ರವಾನೆ ಮಾಡುವಂತಹ ಪ್ರಕ್ರಿಯೆಗಳು ಆಗತ್ತೆ. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.